ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಇದ್ರಾಗ ನಂದೇನು ಶ್ರಮ ಇಲ್ಲ, ಜಾನಕಿ ಮೇಡಮ್ ಅವರೇ ಇದಕ್ಕೆಲ್ಲ ಕಾರಣ. ಅದಕ್ಕೆ ಈ ಸ್ಕಾಲರ್ಶಿಪ್ನ ಅವರೇ ಕೊಟ್ಟರೆ ಸಂದಾಕಿರ್ತೈತೆ. ಮೇಡಮ್ ನೀವು ಬನ್ನಿ, ತಗೊಳ್ಳಿ. ಹಲೋ ಮಂಜ, ನಮ್ಮ ದೇಶದಾಗೆ ದೊಡ್ಡ ನದಿ ಯಾವ್ದಲ್ಲ? ಇನ್ಯಾವ್ದಣ, ನಮ್ಮ ಕಾವೇರಿನೇ. ನೋಡ್ದ ನಾನು ಹಂಗೆ ಅನ್ಕೊಂಡಿದ್ದೆ. ಆದರೆ ನಮ್ಮ ದೇಶದಲ್ಲಿ ದೊಡ್ಡ ನದಿ ಬ್ರಹ್ಮಪುತ್ರ ಅಂತಕ್ಕಲ್ಲ. ಓ ಹಾಂ, ಮತ್ತೆ ಟೊಮೊಟೊದಾಗ ಏನಿರ್ತೈತೆ ಹೇಳು? ಬೀಜ. ದಡ್ಡ ಸಿಹಿ ಇರ್ತೈತಕ್ಕಲ್ಲ. ಏನು ಸೀನಾ? ವಿಟಮಿನ್ ಸಿ ಕಲ್ಲ, ವಿಟಮಿನ್ನು. ಅಯ್ಯ ನಿಂಗೆ ಹೆಂಗೆ ಗೊತ್ತಾಗಬೇಕು ಬಿಡು ಇವೆಲ್ಲ ದಡ್ಡ ಬಡಿ ಇದಂಗೆ. ಈಗ ನಮ್ಮ ಮೈಯಲ್ಲಿ ಏಟ್ ಮುಳೆ ಇರ್ತವೆ ಹೇಳು ನೋಡೋಣ. ಅಯ್ಯೋ ದೇವ್ರು, ನಾನು ಬಿಟ್ಬಿಡು. ನಾನು ಹಿಂಗೆ ಓದು ಬರ ಬರ್ದೇವ್ರಂಗೆ ಇರ್ತೀನಿ. ಆದರೆ ನೀನೀಗ ಇಷ್ಟೊಂದು ಜಾಣ ಆಗಿದ್ದಿಲ್ಲ. ಹೇಳು, 1 ಎಕರೆಗೆ 100 ಟನ್ ಆದರೆ 12 ಎಕರೆಗೆ ಎಷ್ಟು? ನಂಗೆ ಇವಾಗ ಮೂಡಿಲ್ಲ. ದಿವಸ ಪೂರ್ತಿ ಸ್ಕೂಲಲ್ಲಿ ಇದ್ದು ಚೆನ್ನಾಗಿ ಸುಸ್ತಾಗ್ಬಿಟ್ಟೈತೆ. ಓಹೋ, ಈ ಸ್ಕೂಲಲ್ಲಿ ಏನು ಭಾರ ಎತ್ತ ಕ್ಯಾಮೆ ಕೊಟ್ಟೋ ನಿಂಗೆ? ಸುಸ್ತು ಅಂತೆ ಸುಸ್ತು. ಲೋ, ಬಾರ ಅಲ್ಲಕ್ಕಲ್ಲ, ಏಟ್ ಕೆಲಸ ಅಂತ ನಿಂಗೆ ಹೆಂಗೆ ಗೊತ್ತು? ನಾನು ಮಾಡಿರೋ ಕೆಲಸಕ್ಕೆ ಮೇಡಮ್ ಶಾನೆ ಖುಷಿ ಆಗ್ಬಿಟ್ಟವ್ರೆ. ಹಂಗಾದ್ರೆ ನಾಳೆಯಿಂದ ನೀನು ಹೋಗ್ಬಿಡು 5ನೇ ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕೆ. ಅದು ನಮ್ಮ ಕೆಲಸ ಅಲ್ಲ ಕಣ್ಪೆದ್ದ, ಹೊಲನೇ ನಮ್ಮ ಜೀವನ, ಇದೇ ನಮ್ಮ ಸ್ಕೂಲು. ಲವ್ ಮಂಜ, ಒಂದು ದಿಟ ಹೇಳ. ಮತ್ತೆ ಮೇಡಮ್ಮು ಶಾನೆ ಒಳ್ಳೆಯವ್ರಕ್ಕಲ್ಲ. ಅವರು ಮಕ್ಕಳಿಗೆಲ್ಲ ಮನಸ್ಫೂರ್ತಿಯಾಗಿ ಪಾಠ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಡ್ತಿದ್ರೆ ತಟ್ಟಂತ ಅರ್ಥ ಆಗೋದಿಕ್ಕಲ್ಲ. ಕಲಿಯೋದೈತಲ್ಲ ಶಾನೆ ಕಷ್ಟ ಆಕಲ್ಲ. ಅದ್ರಾಗೂ ಕಲ್ಸೋದು ಯಪ್ಪ ನಮ್ಮ ಕೈಲಿ ಹಾಕಿಲ್ಲಕ್ಕಂತ ಬಿಡು. ನೀನೇನಾದ್ರು ಕಲಿಬೇಕಾ ಹೇಳು, ನಾನು ಮೇಡಮ್ ತಾವು ಮಾತಾಡ್ತೀನಿ. ಬೇಡಪ್ಪೋ ಬೇಡ, ನೀನು ಕಲ್ತ್ಕೊಂಡು ಅಷ್ಟೇ ಸಾಕು. ಬೇಕಾದ್ರೆ ನೀನೇ ಹೋಗು. ಆದರೂ ಒಂದು ರಾಮಣ್ಣ, ಮೇಡಮ್ ಜೊತೆ ಇದ್ದು 4 ದಿನದಲ್ಲೇ ಇಷ್ಟೊಂದು ಕಲ್ತ್ಕೊಂಡಿದ್ಯಾ ಅಂದರೆ ಇನ್ನು ದಿವಸ ಸಿಕ್ಬಿಟ್ರೆ ಅದೇನಾಯ್ತೀಯೋ. ಹೌದಾ? ಮೇಡಮ್ನ ದಿವಸ ಭೇಟಿ ಮಾಡಿದ್ರೆ ಏನಾಗ್ತೈತೆ? ರಾಮ್ ಅವರು ವೈಷ್ಣವಿಗೆ ಸ್ಕಾಲರ್ಶಿಪ್ನ ಕೊಟ್ಟಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಹುಡುಗಿರೋ ಶಿಕ್ಷಣ ಪಡಿಬೇಕು ಅನ್ನೋ ಯೋಚನೆ ಇದೆಯಲ್ಲ ಅವ್ರಿಗೆ, ನಿಜವಾಗ್ಲೂ ಗ್ರೇಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಕ್ರೆಡಿಟ್ಸ್ನು ನನಗೆ ಕೊಟ್ರಲ್ಲ, ತುಂಬಾ ಖುಷಿ ಆಯಿತು. ಯಾರು ತಾನೇ ತಮ್ಮ ಸ್ಥಾನ ಬಿಟ್ಕೊಡ್ತಾರೆ? ಇಷ್ಟು ದೊಡ್ಡ ಪೈಲ್ವಾನ ಇಷ್ಟೊಂದು ವಿನಯವಾಗಿ ಮುಗ್ಧನಾಗಿದ್ದಾರಲ್ಲ.
ಅಕ್ಕವ್ರೆ 13 ಐದ್ಲಿ ಎಷ್ಟು ಹೋಗ್ಲಿ ಬೇಡ ಬಿಡಿ 18 ಆರ್ಲಿ ಚಂದ್ರಿ ಸುಮ್ಮನಿದ್ರೆ ಸರಿ ಇಲ್ಲ ನಿನ್ನ ತಲೆ ಹೊಡೆದಾಕ್ಬಿಡ್ತೀನಿ. ಹೊಡೆದಾಕ್ಬಿಡಿ ಅಕ್ಕವ್ರೆ. ನಾಳೆ ಆ ಟೀಚರ್ ಈ ಮನೆಗೆ ಸೊಸೆಯಾಗಿ ಬಂದು ಮಗ್ಗಿ ಕೇಳಿ ತಲೆ ಒಡೆಯೋಕ್ಕಿಂತ ಮುಂಚೆ ನೀವೇ ನನ್ನ ತಲೆನ ಹೊಡೆದಾಕ್ಬಿಡಿ. ತಲೆ ಕೆಟ್ಟಿದ್ದೇನೆ ನಿಂಗೆ? ಮತ್ತಿನ್ನೇನಕ್ಕವ್ರೆ, ಈ ಸ್ಕೂಲಾಗೆ ಒಬ್ರನ್ನೊಬ್ರು ಹೊಗಳ್ಕೊಂಡಿದ್ದನ್ನ ನೋಡ್ಲಿಲ್ವಾ? ನನ್ನ ಮನಸ್ಸು ಯಾಕೋ ಅವಳೆ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಹೇಳ್ತೈತೆ. ನಿನ್ ಮನ್ಸಿಗೆ ಬೆಂಕಿ ಹಾಕ. ಎಳೆ ಮೇಲೆ ಎತ್ತೇಳೆ. ಯಾವತ್ತಾದ್ರೂ ಒಳ್ಳೇದ್ ಮಾತಾಡಿದ್ಯಾ ನೀನು? ಆಫ್ಟರ್ ಆಲ್ ಸ್ಕಾಲರ್ಶಿಪ್ ಅಲ್ಲಿ ಜೀವನ ಮಾಡೋ ಟೀಚರ್ ಅವಳು ಈ ದೊಡ್ಡ ಮನೆಗೆ ಸೊಸೆಯಾಗಿ ಬರ್ತಾಳ? ನೋ ಚಾನ್ಸ್. ಅವಳೇನೋ ಆಫ್ಟರ್ ಆಲ್ ಟೀಚರೇ ಆಗಿರ್ಬೋದು, ಆದರೆ ಅವಳು ಬಲೆಗೆ ಹಾಕ್ಕೊಂಡಿರೋದು ನಮ್ಮ ರಾಮಣ್ಣನಲ್ವೇ? ಈಗ ನೀನು ಸುಮ್ಮನಿರ್ತೀಯೋ ಇಲ್ವೋ? ಅವರಿಬ್ರು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ರಿಮೋಟ್ ಇರೋದು ನನ್ನ ಹತ್ರ. ಅವರಿಬ್ರು ನಾನು ಅಂದ್ಕೊಂಡ್ರೇನೆ ಭೇಟಿ ಮಾಡಬೇಕು. ಸುಮ್ಮನೆ ನನ್ನ ತಲೆ ಬಿಸಿ ಮಾಡಬೇಡ. ಹೋಗಿ ನನಗೊಂದು ಕಪ್ ಐಸ್ ಕ್ರೀಮ್ ತೊಗೊಂಡು ಬಾ. ಮತ್ತೆ ಮಗ್ಗಿ ತೊಲಗೆ ಅಂತೆ ಮಗ್ಗಿ. ಈ ಕೋಣನ್ ಮೂಗ್ದಾರ ಟೈಟ್ ಮಾಡಿ ಬರೀ ಹೊಲದ ಕೆಲಸ ಮಾತ್ರ ಮಾಡೋ ಹಾಗೆ ಮಾಡಬೇಕು. ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ. ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿ. ಶಾರದವ, ನಿಂಗೆ ಯಾರು ಗೊತ್ತೈತಾ? ಮತ್ತೆ ಇಷ್ಟು ದಿವಸ ಆಡ್ತಾನೆ ಇರಲಿಲ್ಲ ನೀನು. ಏಟ್ಕಿತ ಈ ಪದ ಆಡಿವ್ನಿ. ನಿನ್ನ ಕಿವಿ ಇವತ್ತು ಎಚ್ಚರ ಆಗೈತೆ ಅಟ್ಟೆಯ. ಶಾರದವ, ನೆನ್ನೆ ಈ ಸ್ಕೂಲಲ್ಲಿ ಇದನ್ನೇ ಬಾಲನು ಹೇಳ್ದ. ಇದನ್ನ ಬರೆದಿದ್ದು ಕುವೆಂಪು ಅವರಂತೆ, ಗೊತ್ತಾ? ಸ್ಯಾನೆ ಬುದ್ಧಿವಂತ ಇರಬೇಕು ಅಲ್ವಾ? ಅಲ್ಲ, ನಮ್ಮ ರೈತರ ಬಗ್ಗೆನೂ ಬರ್ದವ್ರಲ್ಲ, ವಾ ಕೇಳಿ ಸ್ಯಾನೆ ಖುಷಿಯಾಗೋಯ್ತು. ಏಟೊಂದು ಕಲ್ತ್ಬಿಟ್ಟಿದ್ಯಲ್ಲೋ ರಾಮ, ನೀನೇನೇನು. ನೀನು ಈ ಸ್ಕೂಲ್ ಕಡೆ ಹೋಗಿ ಬಂದಾಗಿನಿಂದ ನಿನ್ನ ಮುಖದಲ್ಲಿ ಕಳೆ ಕಾಣ್ತೈತೆ. ಹೌದಾ? ಹಂಗಂತೀಯಾ? ಆದರೆ ಬಾವ ಇನ್ಮೇಲೆ ಸ್ಕೂಲಿಗೆ ಹೋಗಲ್ವಲ್ಲ? ಅಂದರೆ ಸ್ಕೂಲಿಗೆ ಹೋಗೋ ಅವಶ್ಯಕತೆ ಇಲ್ವಲ್ಲ ಅಂದೆ ಬಾವ. ಇಷ್ಟು ದಿನ ಸ್ಕಾಲರ್ಶಿಪ್ ಕೆಲಸ ಇತ್ತು, ಅದಕ್ಕೆ ಹೋಗ್ತಿದ್ರು. ಈಗ ಆ ಕೆಲಸನ ಮುಗ್ದೋಯ್ತಲ್ಲ. ಇನ್ಮೇಲೆ ಬಾವ ಗರಡಿ ಮನೆ ಕಡೆ, ಹೊಲದ ಕಡೆ ಗಮನ ಕೊಟ್ಟರೆ ಅಷ್ಟೇ ಸಾಕು ಅಲ್ವಾ ಬಾವ? ಲೇ ರಾಮ, ನಡಿ ಮೈ ತೊಳ್ಕೊಂಬ, ನಾಷ್ಟ ಮಾಡುವಂತೆ. ನಡಿ ನಡಿ. ಜಾನಕಿ, ಸ್ಕೂಲ್ಗೆ ಹೊರಟಿಯಾ? ಹಾಂ. ಈಗ ನಾನು ಬರೋ ದಾರಿಲಿ ವೈಷ್ಣವಿಯವ್ರ ಅಮ್ಮ ಸಿಕ್ಕಿದ್ರು. ಅವ್ರು ನಿನ್ನನ್ನು ಎಷ್ಟು ಹೊಗಳಿದ್ರು ಗೊತ್ತಾ? ಅವ್ರ ಮಗಳು ನಿನ್ನ ಹಾಗೆ ಟೀಚರ್ ಆಗಬೇಕಂತೆ. ಹೌದಾ? ಕೇಳ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಜಾನು, ನಾವು ಮಾಡೋ ಕೆಲಸ 4 ಜನರನ್ನ ಇನ್ಸ್ಪೈರ್ ಮಾಡಬೇಕು. ಪ್ರೌಡ್ ಆಫ್ ಯು. ಅಪ್ಪ ಸಾಕು ಹೊಗಳಿದ್ದು, ನಾನು ನನ್ನ ಕೆಲಸ ಮಾಡಿದೆ ಅಷ್ಟೆ. ಜಾನು, ನಿಂಗೆ ನೆನಪಿದ್ಯಾ? ನೀನು ನಿಮ್ಮಮ್ಮ ಈ ಊರಿಗೆ ಬರೋವಾಗ ಮುನ್ಸ್ಕೊಂಡೇ ಬಂದಿದ್ರಿ. ಆದರೆ ಈಗ ನೋಡು ಈ ಊರು ಹೇಗೆ ಸೆಟ್ ಆಗೋಯ್ತು. ಹೌದು ರೀ, ಇಲ್ಲಿಗೆ ಬರೋಕ್ಕೆ ಮುಂಚೆ ಹಾಗೆ ಅನ್ನಿಸ್ತಿತ್ತು. ಆದರೆ ಇಲ್ಲಿಗೆ ಬಂದ ಮೇಲೆ ನಿಧಾನಕ್ಕೆ ಎಲ್ಲರೂ ಇಷ್ಟ ಆಗ್ತಾ ಇದ್ದಾರೆ.
ನಮ್ಮ ರಾಮು ಥರ ಮೊದಲು ಕಬ್ಬಿನ ಗದ್ದೆನೆ ಮನೆಗೆ ತಂದು ಹಾಕಿ ಗೋಳು ಕೊಟ್ಟರು ಅಂದ್ಕೊಂಡ್ವಿ. ಆಮೇಲೆ ಗೊತ್ತಾಯಿತು ಅವ್ರ ಮನಸ್ಸು ಮಗುವಿನ ಥರದ್ದು ಅಂತ. ರಾಮು ಅಂದಾಗ ನೆನಪಾಯಿತು, ಜಾನು ಅವರು ನನ್ನ ಪುಸ್ತಕ ತೊಗೊಂಡು ಹೋದವ್ರು ವಾಪಸ್ ಕೊಟ್ಟೇ ಇಲ್ಲ. ಸಿಕ್ಕಾಗ ಒಂದ್ಸಲ ಕೇಳಿ ತೊಗೊಂಬರ್ತೀಯಾ? ಸರಿಯಪ್ಪ, ನಾನು ಬರ್ತೀನಿ. ಸರಿ ಅಮ್ಮ, ಬರ್ತೀನಿ. ಹುಷಾರಮ್ಮ. ಈಗ ರಾಮುನ ಹೇಗೆ ಭೇಟಿ ಮಾಡೋದು? ಸ್ಕಾಲರ್ಶಿಪ್ ಕೆಲಸಗಳೆಲ್ಲ ಬೇರೆ ಮುಗ್ದೋಗಿದೆ. ಇನ್ಮೇಲೆ ರಾಮು ಅವ್ರ ದಿನ ಸಿಗ್ತಾರಾ? ರಾಮ, ಇನ್ಮ್ಯಾಕೆ ಮೇಡಮ್ನ ಭೇಟಿ ಮಾಡೋಕ್ಕೆ ಯಾವ ಕಾರಣನೂ ಇಲ್ಲ. ನಿನ್ನ ದಾರಿನೇ ಬೇರೆ, ಮೇಡಮ್ ದಾರಿನೇ ಬೇರೆ. ಅದಕ್ಕೆ ಹೇಳ್ದಂಗೆ ಹೊಲ ಗದ್ದೆ ಮತ್ತು ಗಲ್ಡಿ ನೋಡ್ಕೊಂಡು ನಿನ್ನ ಪಾಡಿ ನೀನು ಇರೋದೇ ಒಳ್ಳೆಯದು. ಫ್ರೆಂಡ್ಶಿಪ್ಪು ಗಿಣ್ಸಿಪ್ಪು ಎಲ್ಲ ಸಾಕು. ನನ್ನ ಈ ಸ್ಕೂಲ್ ಬಿಡು ಬಾ, ಈಗಲೇ ಸಿಕ್ಕಾಪಟ್ಟೆ ಲೇಟ್ ಆಗೈತೆ. ಲೈ ಬಲೋ, ಇಳಿಲ್ಲ. ನಾನು ಒಬ್ಬನೇ ಅವನಿ ತಾನೇ, ಬಾಯಿ ಸ್ಕೂಲ್ ತಗೊಬಿಡು. ಲವ್, ಇವಾಗ ನಾನು ಸ್ಕೂಲ್ ತಗೋ ಬರೋಕ್ಕಿಲ್ಲ. ನನ್ನ ದಾರಿನೇ ಬೇರೆ, ಈ ಸ್ಕೂಲ್ ದಾರಿನೇ ಬೇರೆ. ಹಂಗಾರೆ ಈ ದಾರಿನ ಅಮೆರಿಕಾಗ ಹೋಯ್ತೈತಾ? ಸುಮ್ಕೆ ನಡಿ. ಈ ದಾರಿ ಸ್ಕೂಲಿಗೆ ಹೋಗೋದೇನಾ? ಅಯ್ಯಯ್ಯೋ, ಬೇಡ ಬೇಡ ಅನ್ಕೊಂಡು ಇದೇ ದಾರಿಗೆ ಬಂದ್ಬಿಟ್ಟಿವ್ನಲ್ಲ. ಬೇಗ ಲೈ ಬಲೋ, ಇಳಿಲ್ಲ. ನಾನು ಸ್ಕೂಲ್ ಕಡೆಗೆ ಹೋಗಿಲ್ಲ, ನಾನು ಹೊಲದ ಕಡೆಗೆ ಹೋಗ್ತಾ ಇವ್ನಿ. ಇನ್ಮ್ಯಾಕ್ ಯಾವಾಗನೇ ಸ್ಕೂಲ್ ಕಡೆಗೆ ಬಾ, ನಿಂಗೈತೆ. ಅವಾಗ್ಲೋ ನಿಮ್ಮ ಸ್ಕೂಲ್ ಕಡೆಗೆ ಯಾವನ್ ಬರ್ತಾನೆ? ಏನು ಸೀಮ್ಗಿಲು ಸ್ಕೂಲ್ ಇವಂದು. ಇವನ್ ಜೀವನ ಪೂರ್ತಿ ಇದೇ ಆಯಿತು. ನನ್ನ ಜೊತೆ ಕೆಲಸ ಇಲ್ಲ ಅಂದರೆ ಮಾತಾಡಬಾರ್ದು ಅಂತ ನಿರ್ಧಾರ ಮಾಡಿದಾನ. ಬರೋ ಕೋಪಕ್ಕೆ
ಕೂತ್ಕೊಳ್ಳ ಅಲ್ಲೇ. ಎಲ್ಲಿಗ್ಲ ಬಂದೆ? ದಾರಿ ತಪ್ಪೋಯ್ತಾ? ಗುರುಗಳೇ, ಅದು ಈಟ್ ದಿನ ದಾರಿ ತಪ್ಪೋಗಿತ್ತು, ಇವಾಗ ಸರಿಯಾಗಿ ಬಂದಿವ್ನಿ. ಓಹೋ, ಇಲ್ಲಿ ನೋಡ್ರಲ್ಲ ಯಾರು ಬಂದವ್ರೆ ಅಂತ. ನಮ್ ರಾಮ್ ಸಾಹೇಬ್ರು ಬಂದವ್ರೆ. ಎಲ್ರು ಬಿರ್ನು ಓಡ್ ಬಂದು ಸ್ಯಾನೆ ಗೌರವ ಕೊಟ್ಟು ಸ್ವಾಗತ ಕೋರಿ. ಬನ್ನಿ ಬನ್ನಿ. ಲೇ ರಾಮ, ಗಲ್ಡಿ ಮನೆ ಸಾಧನೆ ಅನ್ನೋದು ತಪಸ್ಸು ಕಲಾ, ನಿತ್ಯ ಮಾಡ್ಬೇಕು. ಅದನ್ನ ಬಿಟ್ಟು ಒಂದ್ ದಿವಸ ಬರೋದು, 5 ದಿವಸ ತಪ್ಪಿಸ್ಕೊಳ್ಳೋದು ಅಂದ್ರೆ ಯಾಕ್ಲಾ ಬರ್ಬೇಕು ಗಲ್ಡಿ ಮನೆಗೆ? ಹೇಳ್ತಾ ಇದ್ದೀನಿ, ಹೊಂಟೋಗು. ನೋಡ್ಲಾ ರಾಮ, ಒಂದು ಮಾತು ಹೇಳ್ತಾ ಇದ್ದೀನಿ, ಗೆಪ್ತಿ ಮಡಿಕೋ. ಯಾವುದೇ ಕಾರಣಕ್ಕೂ ಗಲ್ಡಿ ಮನೆಗೆ ಮಾತ್ರ ಅವಮಾನ ಮಾಡಬೇಡ. ಹೆಣ್ಣೈಕ್ಳನ್ನ ಮರ್ತು ಬಿಟ್ಟು ಬರ್ತೀನಿ ಅಂದ್ರೆ ಮಾತ್ರ ಗಲ್ಡಿ ಮನೆ ಒಳಗೆ ಬಾ, ಇಲ್ಲಾಂದ್ರೆ ಹೋಯ್ತಾ ಇರೋ. ಹಾ, ಸಣ್ಣ ಮೆದುಳು ಎಲ್ಲಿರುತ್ತೆ? ಲೋ ಬಾಬು, ಬಿಡ್ಲಾ ಇಲ್ಲಿ. ಏಯ್ ಬಿಡ್ಲಾ ಇದಲ್ಲ ಪೆಟ್ಪಿತ್ತೇನ್ಲ ಬಾಬು, ನಿಂಗೆ ಒಸಿ ಬುದ್ಧಿಗಿದ್ದಿ ಐತೇನ್ಲ? ಲೋ, ಹಿಂಗೆ ಮಾಡಬಾರ್ದಕ್ಕಲ್ಲ. ಈ ಜಾಗಕ್ಕೆ ಪೆಟ್ಟಬಾರ್ದು. ಅಲ್ಲಿ ಸಣ್ಣ ಮೆದ್ಲೆ ಇತ್ಕಲ್ಲ. ಏ, ಹುಡ್ಗನ್ ಸಣ್ಣನಲ್ವಣ್ಣ, ಮೆದ್ಲು ಸಣ್ಣದೇ ಇರ್ತೈತೆ. ಲವ್ ಪೆದ್ದ, ಹಂಗಲ್ಲಕ್ಕಲ್ಲ. ನಮ್ಮೆಲ್ರಿಗೂ ಎಲ್ಡೆಲ್ಡ್ ಮೆದ್ಲಿರ್ತೈತೆ. ಒಂದು ದೊಡ್ಡ ಮೆದ್ಲು, ಇನ್ನೊಂದು ಸಣ್ಣ ಮೆದ್ಲು. ನಾವು ಮಾತಾಡೋದು, ನಗೋದು, ಅಳೋದು, ಓಡಾಡೋದು ಇದನ್ನೆಲ್ಲ ಈ ಸಣ್ಣ ಮೆದ್ಲು ನಿರ್ಧಾರ ಮಾಡ್ತೈತೆ. ಓ, ಹಂಗಾರೆ ದೊಡ್ಡ ಮೆದ್ಲು ಏನ್ ಮಾಡ್ತೈತೆ ರಮಣ? ದೊಡ್ಡ ಮೆದ್ಲ ಇದನ್ನ ಮೇಡಮ್ ಹೇಳಲೇ ಇಲ್ವಲ್ಲ. ಇಲ್ಲ ಬಾಬು, ಅದು ಬಿಡ್ಲ, ನಾ ಹೇಳಿದ್ ಗೆಪ್ತಿ ಮಡಿಕ. ಈ ಸಣ್ಣ ಮೆದ್ಲು ಸ್ಯಾನೆ ಮುಖ್ಯಕ್ಕಲ್ಲ. ಹೌದು ಕಣಪ್ಪ, ಸಣ್ಣ ಮೆದ್ಲು ಸ್ಯಾನೆ ಮುಖ್ಯ. ಇಲ್ಲಾಂದ್ರೆ ನಾವೆಲ್ಲರೂ ನಮ್ ರಾಮಣ್ಣನ ತರ ಆಗೋಯ್ತೀವಿ. ಲೇ ರಾಮ, ಮೆದುಳ ಬಗ್ಗೆ ನೀನ್ ಮಾತಾಡ್ತಾ ಇದ್ದೀಯಲ್ಲ? ನೀನೇನು ಗಲ್ಡಿ ಮನೆ ಪೈಲ್ವಾನೋ ಇಲ್ಲ ಈ ಸ್ಕೂಲ್ ಮೇಸ್ಟ್ರು? ರಾಮ, ಒಂದು ಕ್ಯಾಮೆ ಮಾಡು. ಉದ್ಯೋಗ ಬದಲಿಸ್ಕೊಂಡು ಸ್ಲೇಟ್ ಹಿಡ್ಕೊಂಡು ಈ ಸ್ಕೂಲ್ಗೆ ಹೊಂಟೋಗು. ಇಲ್ಲಿ ಯಾಕ್ಲಾ ಬರ್ತೀಯ ನನ್ನ ಜೀವ ಜಡಿಯಕ್ಕೆ? ಹೌದು, ನೀನು ನಮ್ಮ ಗಲ್ಡಿ ಮನೆ ಮುಚ್ಚೋಕೆ ಏನಾರ ಪ್ಲಾನ್ ಮಾಡಿದ್ಯಾ? ಹಂಗೇನಾರ ಇದ್ರೆ ಮೊದಲೇ ಹೇಳ್ಬಿಡು. ನಿನ್ಗಾರ ಕ್ಯಾಮೆ ಮಾಡಕ್ಕೆ ಸ್ಯಾನೆ ಐತೆ. ಆದ್ರೆ ಈ ಗಲ್ಡಿ ಮನೆ ಈರಣ್ಣನಿಗೆ ಮಟ್ಟಿನ ಕಲ ಅನ್ನ ಕೊಡೋ ತಾಯಿ. ಯಾವತ್ತು ನಾನು ಇದಕ್ಕೆ ಮೋಸ ಮಾಡಕ್ಕಾಗಿಕ್ಕಿಲ್ಲ. ನೋಡ್ಲಾ ರಾಮ, ನೀನ್ ಈ ಚರ್ಕೆ ಕಲ್ತ್ಕೊಳ್ಳೋದ್ನೆಲ್ಲ ಅಲ್ಲೇ ಇಟ್ಕೋ. ಇಲ್ಲಿ ನಾನೇ ವಸ್ತಾದು, ನಾನೇ ಗುರು. ಇಲ್ಲಿ ನಾನು ಕಲ್ಸ್ಕೊಡೋದೇ ಇದ್ದೆ. ಅರ್ಥ ಆಯ್ತೇನ್ಲ ರಾಮ? ಇದ್ರಾಗ ನಂದೇನು ಶ್ರಮ ಇಲ್ಲ. ಜಾನಕಿ ಮೇಡಮ್ ಅವರೇ ಇದಕ್ಕೆಲ್ಲ ಕಾರಣ. ಅದಕ್ಕೆ ಈ ಸ್ಕಾಲರ್ಶಿಪ್ನ ಅವರೇ ಕೊಟ್ಟರೆ ಸಂದಾಕಿರ್ತೈತೆ. ಜಾನಕಿ, ಏನದು? ಅದೇ ಸ್ಕಾಲರ್ಶಿಪ್ದು ಅನ್ನು.
ಹೆಂಗೋ ಒಂದು ಕೆಲಸ ಮುಗಿತಲ್ಲ ನಿಂಗೆ, ಇಲ್ಲಾಂದರೆ ಸ್ಕೂಲ್ ಕೆಲಸದ ಜೊತೆ ಅದನ್ನು ಮಾಡಬೇಕಾಗಿತ್ತು. ಸ್ಕೂಲ್ ಮುಗಿದ್ರೂ ನಿನ್ನ ಮನೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ.